ಕೇಡಿ ಅಂತ ಬಂದಾಗ ನಮಗೆಲ್ಲರಿಗೂ ಕೂಡ ಡೇ ಒನ್ನಿಂದಲೂ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು. ಸೊ ಫೈನಲಿ ಇವತ್ತು ಆಡಿಯೋಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ರಿ. ಅದು ನಮಗೆ ವಾವ್ ಅನ್ನೋ ಲೆವೆಲ್ಗೆ ಅನಿಸ್ತಾ ಇದೆ. ಆ ಖುಷಿಯನ್ನು ನೀವು ಝೀ ಮೂಲಕ ಹಂಚ್ಕೊಳ್ಳೋದು ಖುಷಿ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಒಂದು ಜಾಸ್ತಿ ಏನು ಹೇಳ್ತಾರಲ್ಲ ಪ್ರೆಜರ್ ಸಮಥಿಂಗ್ ಇದು ಅಂತೀವಲ್ಲ. ಸೊ ಆ ಥರ ಒಂದು ಇದ್ರ ಮುಖಾಂತರ ಏನಕ್ಕೆ ಸಂದೇಶ ಕೊಡೋಕ್ಕೆ ಬಯಸ್ತೀನಿ ಅಂದರೆ, ನಾನು ಕನ್ನಡ ಬಂದು ಕನ್ನಡ ಚಿತ್ರರಂಗ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೇಡಿ ಆಡಿಯೋ ರೈಟ್ಸ್. ಅಂದರೆ ಒಂದು ಟಿ ವಿ ರೈಟ್ಸು, ಒಂದು OTT ರೈಟ್ಸು ಹೋಗೋಷ್ಟು ದುಡ್ಡು ಒಂದು ಅಂದರೆ ಅದಕ್ಕಿಂತ ಜಾಸ್ತಿ OTT ಟಿ ವಿ ರೈಟ್ಸ್ ಹೋಗೋಕ್ಕಿಂತ ಜಾಸ್ತಿ ಒಂದು ಆಡಿಯೋ ರೈಟ್ಸಲ್ಲಿ ಆನಂದ್ ಅಡಿಯೋದವ್ರು ಬೈ ಮಾಡಿದ್ದಾರೆ ಅಂದಾಗ ಕನ್ನಡ ಮಾರ್ಕೆಟು ಜೀವಂತವಾಗಿದೆ, ದೊಡ್ಡದಾಗಿದೆ ಅಂತ ಇಂಡಿಯನ್ ಸಿನಿಮಾಗೆ ಲೆಕ್ಕ ಹಾಕೊಂಡ್ರೆ ಕನ್ನಡ ಮಾರ್ಕೆಟು ದೊಡ್ಡದಾಗಿದೆ. ನಾಟ್ಲಕ್ಕೆ ಒಂದು ಕೇಡಿ ಒಂದೇ ಅಲ್ಲ, ದೊಡ್ಡದಾಗಿದೆ ಅಂತ ನಾನು ಎಲ್ಲರಿಗೂ ಹೇಳಕ್ಕೆ ಬಯಸ್ತೀನಿ. ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಗೊತ್ತಿಲ್ಲ, ನಿಮ್ಮ ಹತ್ರ ಕೇಳಿಬಿಡೋಣ. ಡಿಸೆಂಬರಲ್ಲಿ ಬರ್ತಾ ಇದ್ದೀರಾ, ಅದೇ ಡೆವಿಲ್ ಟೈಮಲ್ಲೇ ಕೇಡಿ ಕೂಡ ಬರ್ತಾ ಇದೆ ಅನ್ನೋ ಸಂಬಂಧಪಟ್ಟಂಥ ಮಾಹಿತಿ ಒಂದು ಕಡೆ ಹರಿದಾಡ್ತಿದೆ. ಇದಕ್ಕೆ ಸಂಬಂಧಪಟ್ಟ ನೀವು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಹೇಗೆ ಸಾಧ್ಯ? ಇಬ್ಬರು ಸ್ಟಾರ್ಗಳ ಸಿನಿಮಾ ಒಂದೇ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಮೇಲೆ ವಾರ್ ಮಾಡ್ತೀನಿ ನಾನು, ಫೈಟ್ ಮಾಡ್ತೀನಿ ನಾನು. ಬೇರೆ ಲ್ಯಾಂಗ್ವೇಜ್ ಯಾವ್ದಾರ ಸಿನಿಮಾ ಬರಲಿ, ಯಾವ ಸೂಪರ್ ಸ್ಟಾರ್ಗಳ ಸಿನಿಮಾ ಬಂದರೂ ಬೇರೆ ಲ್ಯಾಂಗ್ವೇಜ್ ಮೇಲೆ ಫೈಟ್ ಮಾಡ್ತೀವಿ. ಕನ್ನಡ ಸಿನಿಮಾ ಅಲ್ಲ. ಡೆವಿಲ್ಲು ನಮ್ಮ ಸಿನಿಮಾನೇ, ಕೇಡಿನೂ ನಮ್ಮ ಸಿನಿಮಾನೇ, ಯಾಕೆಂದರೆ ಕನ್ನಡ ಸಿನಿಮಾ. ಎಸ್, 100%. ನೋ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಅಂದಾಗ ಇವಾಗ ಒಟ್ಟಿಗೆ ಬಂದ್ಬಿಟ್ಟು ನೀನು ₹100 ಬರೋದ್ರಲ್ಲಿ ₹50 ನೀ ತಗೋ, ₹50 ನಾ ತಗೋ ಅಂತ ಮಾಡಲ್ಲ ನಾವು. ನಮ್ಗೆ ಗೊತ್ತು ನಾವು ಹೆಂಗೆ ಪ್ಲ್ಯಾನ್ ಮಾಡಬೇಕು, ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ನಾವು ಅವರೆಲ್ಲ ಮಾತಾಡ್ಕೊಂಡು ಪ್ಲ್ಯಾನ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಕಾಂಪಿಟೇಷನ್ ಅಂದರೆ ನಾವು ಮೊದಲು ಬರಬೇಕು ಅನ್ನೋದು, ಮಾರ್ಟಿನ್ಗಿಂತ ಮುಂಚೆ ನೀವು ಬರಬೇಕು ಅಂತ ಇತ್ತು ಅಂತ ಕೇಳ್ಪಟ್ವಿ. ಗಾಸಿಪ್ಗಳು, ಆ ಗಾಸಿಪ್ಗೊಂದು ಕ್ಲಾರಿಟಿ. ಈ ಗಾಸಿಪ್ ಅಂತೇನಿಲ್ಲಪ್ಪ, ಆ ಸಿನಿಮಾ ಧ್ರುವನೇ ಹೀರೋ, ಕೇಡಿ ಸಿನಿಮಾನು ಧ್ರುವನೇ ಹೀರೋ. ಇಲ್ಲಿ ಏನಾಗಿದೆ, ಸಿನಿಮಾ ಬಂದ್ಬಿಟ್ಟು ಈಗ ಒಂದು ₹100 ಬೆಲೆ ಆದರೆ ಇನ್ನೊಂದು ₹200 ಬೆಲೆ ಆಗಿರುತ್ತೆ. ಆ ₹200ಗೆ ನಾವು ಹೆಂಗೆ ಅದನ್ನು ತೊಗೊಂಡೋಗಿ ರೀಚ್ ಮಾಡಬೇಕು ಅನ್ನೋದು ನಾವು ಇದನ್ನು ಮಾಡ್ತಿರ್ತೀವಿ. ಅದು ಬಿಟ್ಟರೆ ಯಾವುದು ಕಾಂಪಿಟೇಷನ್ ಇಲ್ಲ. ಯಾಕಂದರೆ ಸಿನಿಮಾ ಕನ್ನಡ ಸಿನಿಮಾಗಳೇ, ಮಾರ್ಟಿನ್ ಆಗಲಿ, ಕೇಡಿ ಆಗಲಿ, ಡೆವಿಲ್ ಆಗಲಿ ಎಲ್ಲ ಕನ್ನಡ ಸಿನಿಮಾಗಳೇ. ಅವ್ರು ರಿಲೀಸ್ ಮಾಡೋದು 3 ತಿಂಗಳು, ನಾವು ರಿಲೀಸ್ ಮಾಡೋದು ತಪ್ಪೇನಿದೆ? ಅವ್ರು ಮೊದಲು ಬಂದರೆ ಅವ್ರು ಬರಲಿ, ನಾವು ಬಂದರೆ ನಾವು ಬರ್ತೀವಿ. ಬಟ್ ನಮ್ಮದೇ ಆದ ಒಂದು ಇದಿದೆಯಲ್ಲ, ಈಗ ಸ್ವಾರ್ಥ ಏನಪ್ಪ ಅಂದರೆ ನನ್ನ ಸಿನಿಮಾ ನಮ್ಮ ಸಿನಿಮಾ ಅಂತಿದೆ. ಅದಕ್ಕೆ ನಾವು ಫೈಟ್ ಮಾಡ್ತೀವಿ ಯಾವತ್ತೂ ಅಷ್ಟೇ. ಒಂದು ಮನೆ ಇರ್ಬೋದು, ಒಂದು ತಾಯಿ ಮಕ್ಕಳದು, ಅಣ್ಣ ತಮ್ಮ ಇದ್ರು ನೀನೇನು ಕೆಲಸ ಮಾಡ್ತೀಯ, ಅವನೇನೋ ಬಂದು ₹10 ದುಡ್ಕೊಂಬಂದ್ರೆ ನಾನು ₹20 ದುಡ್ಕೊಂಬಂದೆ ಅಂದಾಗ ಅವ್ರು ಅವ್ವ ನೋಡೋದು, ನನ್ನ ಮಗ ದೊಡ್ಡ ದುಡ್ಕೊಂಬಂದ ಕಣ, ಇನ್ನು ಚಿಕ್ಕವನು ಇಷ್ಟು ದುಡ್ದಾಕ. ಸೊ ಈ ಥರ ನಾಟ್ಲಿಕ್ಕೆ ದ್ವೇಷ ಆಗಲಿ ದೂಷಿಸೋದಾಗಲಿ ಅವೇನು ಯಾವುದೇ ಕಾರಣಕ್ಕೂ ಮಾಡೋದು ಇಲ್ಲ, ನಾನು ಮಾಡೋಕ್ಕೆ ಬಿಡೋದು ಇಲ್ಲ. ಮಚ್ಚಿಗೂ ನಿಮಗೂ ಏನೋ ಒಂಥರ ನಂಟು ಸರ್, ಅದೇನೋ ಗೊತ್ತಿಲ್ಲ. ಆ ಮಚ್ಚು ಬಗ್ಗೆ, ಆ ಮಚ್ಚು ಅಂದರೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ. ಏನಪ್ಪ, ಫಸ್ಟು ಹಿಡಿದಿದ್ದು ದರ್ಶನ್ ಅವರು, ಕರಿಯ ಅಮೇಝಿಂಗ್. ಆ ಬಾಡಿ ಲ್ಯಾಂಗ್ವೇಜ್ಗೂ ಆ ಸ್ಟೈಲ್ಗೂ ಸಖತ್ತಾಗಿ ಹಿಡ್ಕೊಂಡು ನಿಂತ್ಕೊಂಡ್ರು. ಅದು ಐ ಥಿಂಕ್ ಏನು 365 ದಿನ ಅಂತಾರೆ, 600 ದಿನ ಅಂತಾರೆ, ಹೈಯೆಸ್ಟ್ ರೆಕಾರ್ಡು. ಜೋಗಿ ಬಂದು ಅದು ಹಿಸ್ಟ್ರಿ, ಜೋಗಿ ಬಂದ್ಬಿಟ್ಟು ಅದು ಇಂಡಿಯನ್ ದೊಡ್ಡ ಹಿಸ್ಟ್ರಿ. ಅಣ್ಣ ಮಚ್ಚ ಹಿಡಿದಿದ್ರು, ಈಗ ಧ್ರುವ ಹಿಡಿದಿದ್ದಾರೆ. ಸೊ ನೋಡೋಣ ಅವರವರ ಅನಿಸಿಕೆ. ಜನ ನನ್ನ ಸಿನಿಮಾನ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ, ಯಾವ ಥರ ಕೇಳ್ತಾರೆ. ಪ್ರೇಮ್ ಸಿನಿಮಾ ಹೆಂಗಿದ್ರೆ ಚಂದ ಅನ್ನೋ ಒಂದು ಇದಕ್ಕೆ ನಾನು ಆ ದಾರಿ ಆ ನಿಟ್ಟಿನಲ್ಲಿ ಹೋಗ್ತೀನಿ. ಒಂದು ಎಮೋಷನ್ಸ್ ಬಿಟ್ಟು ನಾನು ಬೇರೆ ಏನೂ ಅಲ್ಲ. ಎಮೋಷನ್ಸು, ಎಥಿಕ್ಸು, ಆಮೇಲೆ ವಾರ್ ಅನ್ನೋದು ನನ್ನ ಹತ್ರ ಇದ್ದೇ ಇರುತ್ತೆ. ಸರ್, ಜೋಗಿ ಪ್ರೇಮ್ ಅಂತ ಬಂದಾಗ ಎಮೋಷ್ನಲ್, ಅಲ್ಲಿ ಒಂದು ತಾಯಿ ಸೆಂಟಿಮೆಂಟ್ ಇರುತ್ತೆ, ಒಂದು ಸೆಂಟಿಮೆಂಟ್ ಇರುತ್ತೆ. ನಾವೆಲ್ಲರೂ ಕೂಡ ಕಣ್ಣಾಲೆಗಳನ್ನು ಒದ್ದೆ ಮಾಡಿಕೊಂಡು ಹೊರಗೆ ಬರ್ತೀವಿ ನಿಮ್ಮ ಸಿನಿಮಾಗಳನ್ನು ನೋಡಿದ್ರೆ. ಕೇಡಿ ಅಂತ ಬಂದಾಗ ಅಂತಹ ಎಲಿಮೆಂಟ್ ಏನಾದರೂ ಇದೆಯಾ, ಅದ್ರ ಬಗ್ಗೆ ಹೇಳೋದಾದರೆ? ಆ್ಯಂಡ್ ಧ್ರುವ ಸರ್ಜಾ ಅವರ ಡೆಡಿಕೇಶನ್ ಬಗ್ಗೆ ಮಾತನಾಡ್ತಾ ಇದ್ರಿ, ಅದನ್ನು ಕೂಡ ಎಲ್ಲೂ ಅಲ್ಲಿ ಹೇಳಿದಂಥ ವಿಚಾರ ಇದ್ರೆ ಏನಾದರೂ ಶೇರ್ ಮಾಡೋದಾದರೆ? ಈ ಎಮೋಷನ್ಸೇ ಧ್ರುವ. ಈ ಸಿನಿಮಾಲಿ ನನಗೆ ಎಮೋಷನ್ಸೇ ಧ್ರುವ. ಕಾಳಿದಾಸ, ಅವನ ಹೆಸರೇ ಕೇಡಿ ಕಾಳಿದಾಸ. ಓಕೆ, ಎಂಟೈರ್ ಸಿನಿಮಾನೇ ನೀನು ಎಲ್ಲ ಥರ ನೋಡ್ಬೋದು. ಅಣ್ಣ ತಮ್ಮ, ತಾಯಿ ತಂಗಿ, ಬಂಧು ಬಳಗ ಅಂತ ಎಲ್ಲನೂ ಅವನಲ್ಲಿ ನೋಡ್ಬೋದು, ಧ್ರುವನಲ್ಲಿ ನೋಡ್ಬೋದು. ಸೊ ಅವನು ತುಂಬ ಪ್ರೆಸೆಂಟ್, ತುಂಬ ಬೇರೆ ಥರ. ಧ್ರುವವ್ರನ್ನ ಸಿನಿಮಾದಲ್ಲಿ ನೀವು ಸ್ಕ್ರೀನ್ ಓಪನ್ ಆಗಿ ನೋಡ್ತಾ ಇದ್ರೆ ಬೇರೆ ಥರ ಅನಿಸ್ತದೆ. ಎಲ್ಲೋ ಅಪ್ಪವ್ರು ನೋಡ್ದಂಗಿಲ್ವಾ, ಎಲ್ಲೋ ಶಿವಣ್ಣ ನೋಡ್ದಂಗಿಲ್ವಾ, ಎಲ್ಲೋ ನಮ್ಮ ಮನೆ ಅಕ್ಕಪಕ್ಕದ ಹುಡುಗ ನೋಡ್ದಂಗಿಲ್ವಾ, ಅಯ್ಯೋ ನಾನು ಅವನ ಥರ ಇರಬೇಕಾಯ್ತು ಗುರು ಅಷ್ಟು ಎಮೋಷನ್ಸ್ ಇದೆ. ಆ ಕಾಳಿದಾಸ ಪಾತ್ರನೇ ನನಗೆ ಎಮೋಷನ್ನು. ಧ್ರುವ ಅಷ್ಟು ಚೆನ್ನಾಗಿ ಮಾಡ್ಯಾರೆ. ಸೊ ಅವನ ಬಗ್ಗೆ ಮಾತಾಡೋಂಗೆ ಇಲ್ಲ. ಅಲ್ಟಿಮೇಟ್ ಅವನು 18 ಡೇಸಲ್ಲಿ 20 ಡೇಸಲ್ಲಿ ಅವನು ಅಷ್ಟು ಮಟ್ಟಿಗೆ, ಅಂದರೆ 100 kg ಇದ್ದವನು 80 kgಗೆ ಬರ್ತಾನೆ, 20 kg ಇಳಿಸ್ತಾನೆ. ಅಷ್ಟು ಡೆಡಿಕೇಶನ್ ಇದೆ, ಅಷ್ಟು ಟೈಮ್ ಪಂಚಾಲಿಟಿ ಇದೆ. ನಾನು ಮೊನ್ನೆ ಎಲ್ಲ ಸುಮಾರು ಜನ ನನಗೆ ಹೇಳ್ತಿದ್ರು, ಇಲ್ಲ ಲೇಟಾಗಿ ಬರ್ತಾನೆ, ಅದು ಬರ್ತಾನೆ, ಹಿಂಗೆ ಬರ್ತಾನೆ. ನಾನು ಹೇಳಿದೆ ಇಲ್ಲ ಆನ್ ಟೈಮ್ ಬರ್ತಾನೆ. ನನ್ನ ಸಿನಿಮಾದಲ್ಲಿ ಕೇಡಿಲಿ ಅವನು 7 ಗಂಟೆ ಬರ್ತಿದ್ದ. 7:30 7:30ಗೆ ಶಾರ್ಟ್ಗೆ
5 ನಿಮಿಷ 10 ನಿಮಿಷ ಲೇಟ್ ಆದರೆ ಓಡ್ ಮನೆಗೆ ತೋರಿಸುವ ಅಣ್ಣ 5 ನಿಮಿಷ ಲೇಟ್ ಅಣ್ಣ ಅಂದ್ಬಿಟ್ಟು ಒಂದು ಮೆಸೇಜ್ ಮಾಡುವ, ಇಲ್ಲ ನಮ್ಮ ಹುಡುಗರು ಕಾಲ್ ಮಾಡಿ ಹೇಳ್ತೀವಿ, ಇಲ್ಲ ನನಗೆ ಮೆಸೇಜ್ ಮಾಡಿಬಿಡುವ. ಆ 5 ನಿಮಿಷಕ್ಕೆ ಕರೆಕ್ಟಾಗಿ 1 ನಿಮಿಷ ಕರೆಕ್ಟಾಗಿ ಬಂದು ನಿಂತ್ಕೊಳ್ಳುವ, ಅಣ್ಣ ನೋಡೋಣ ಇನ್ನು 7:04 ಅಣ್ಣ 7:05 ಬರ್ತೀನಿ ಅಂತ ಬಂದುಬಿಟ್ಟಿದ್ದೀನಿ ನಾನು. ಅಂದರೆ ಅಷ್ಟು ಪಂಚುವಾಲಿಟಿ, ಅಷ್ಟು ಗುಡ್ ವರ್ಕ್. ಓವರಾಲ್ ತಾರಾ ಬಳಗದ ಬಗ್ಗೆ ಸಿಕ್ಕಂಥ ಮಾಹಿತಿಗಳು ವಾವ್ ಅಂತ ನಮಗೆಲ್ಲ ಖುಷಿ ಕೊಡಿಸಿ ಹೆಮ್ಮೆ ಅನಿಸುತ್ತೆ. ಎಷ್ಟು ದೊಡ್ಡ ತಾರಾ ಬಳಗ ಇದೆ ಅಂತ ಹೇಳಿ. ತಾರಾ ಬಳಗದ ಬಗ್ಗೆ ಹೇಳೋದಾದರೆ ಶಿಲ್ಪಾ ಶೆಟ್ಟಿ ಅವ್ರದೆಲ್ಲ ಮಾಹಿತಿ ಇದೆ ನಮಗೆ, ಅದನ್ನು ಹೇಳೋದಾದ್ರೆ ಎಲ್ಲರದು ನೆಕ್ಸ್ಟ್ ಒಂದು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಥರ ಒಂದು ಸ್ಟೇಜ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಇಂಡಿಯಾದಲ್ಲೇ. ಆ ಥರ ಒಂದು ಸ್ಟೇಜು ಹೈಯೆಸ್ಟ್, ನೀವು ಥಿಂಕು ಮಾಡೋಕ್ಕೆ ಚಾನ್ಸ್ ಇಲ್ಲ. ಆ ಥರ ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ತೀನಿ, ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಪ್ರತಿಯೊಂದು ಪಾತ್ರಗಳನ್ನ, ಪ್ರತಿಯೊಬ್ಬರನ್ನು ಅಲ್ಲಿ ಇಂಟ್ರಡಕ್ಷನ್ ಮಾಡ್ತೀನಿ. ನಿಮಗೆ ಒಂದು ಹಬ್ಬ ಇದ್ದಂಗೆ ಇರುತ್ತೆ. ಸಿನಿಮಾ ಏನು ನೋಡ್ತೀರಾ ಆ ಸ್ಟೇಜ್ ಮೇಲೆ ಸಿನಿಮಾ ನೋಡ್ತೀರಾ ನೀವು, ಅಷ್ಟು ಅಲ್ಲೇ ಹೇಳ್ತೀನಿ. 1970-75ಗೆ ಆಗ ಹೇಗಿತ್ತು ಬೆಂಗಳೂರು ಅದನ್ನೆಲ್ಲವೂ ಕೂಡ ರೀಕ್ರಿಯೇಟ್ ಆಗಿದೆ ಮಾಹಿತಿ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಆಬ್ವಿಯಸ್ಲಿ. ಸೊ ಒಂದು ದಿವಸ ಸಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಎಲ್ಲರನ್ನು ಖಂಡಿತವಾಗ್ಲೂ. ಸೊ ನಿಯರ್ ಬೈ ಇನ್ನೇನು ಸೂನ್ ನೆಕ್ಸ್ಟ್ ಮಂತ್ ಶೂಟಿಂಗ್ ಮುಗಿದ್ರೆ ಮತ್ತೆ ಎಲ್ಲರನ್ನೂ ಸಟ್ಟು ಕರಿತೀನಿ ನಾನೇ ಒಂದು ಸರಿ. ಸರ್ ಪ್ರೆಸೆಂಟ್ ಸಿಚುವೇಶನ್ ಆಗಲೇ ಸಿಕ್ಕಾಪಟ್ಟೆ ವಾದ ಆಯಿತು. ಫೈನಲಿ ಒಂದು ಕರೆಕ್ಟಾಗಿ ಒಂದು ಹೇಳೋದಾದರೆ ಪಂಚ್ ಥರ ಹೇಳೋದಾದರೆ ಚಿತ್ರರಂಗದ ಪರಿಸ್ಥಿತಿ ನಿಮ್ಗೆ ಏನು ಅನಿಸ್ತಿದೆ? ನಾವೆಲ್ಲ ಕೂಡ ಸ್ಟಾರ್ಗಳು ಸಿನಿಮಾ ಮಾಡ್ತಿಲ್ಲ, ಥಿಯೇಟ್ರ್ಗಳು ಓಡ್ದಾಗ್ತಾ ಇದ್ದಾರೆ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೋಗಿ ಮಿಡ್ಲ್ ಕ್ಲಾಸ್ ಜನ ಹೆಂಗೆ ಸಿನಿಮಾ ನೋಡೋದು? ಒಂದು ವಾಟರ್ ಬಾಟಲ್ ತಗೊಳ್ತೀವಿ ಅಂದರೆ 250-300 ರೂಪಾಯಿ ಕೊಡಬೇಕು. ಏನೋ ಸ್ನ್ಯಾಕ್ಸ್ ತಗೋತೀವಿ ಅಂತಂದರೆ ಅಲ್ಲೂ ಕೂಡ ಹೆಂಗೆ ಮಧ್ಯಮ ವರ್ಗದವ್ರ ಸಿನಿಮಾ ನೋಡೋದು? ಎಲ್ಲ ಚರ್ಚೆಗಳಿದ್ದಾವೆ. ನೀವು ಆಗಲೇ ಹೇಳ್ತಿದ್ದೀವಿ ಮಲ್ಟಿಪ್ಲೆಕ್ಸ್ಗಳಿದ್ದಾವೆ, ಜಾಸ್ತಿ ಆಗಿದ್ದಾವೆ ಅಂತ. ಬಟ್ ನಮ್ಮಂಥವರೆಲ್ಲ ಬಡವರು ಹೋಗೋದಕ್ಕೆ ಕಷ್ಟ. ಇವೆಲ್ಲ ಸಿಚುವೇಶನ್ ನೋಡಿ ಒಂದೇ ಇದರಲ್ಲಿ ಹೇಳೋದಾದರೆ ಏನು? ಮೇಡಮ್, ಇವಾಗ ಬಡವರು ಶ್ರೀಮಂತರು ಅಂತ ಏನಿಲ್ಲ. ಸಿನಿಮಾ ನೋಡಬೇಕಾದ್ರೆ ಬಡವರು ಅಂತಾಗಲಿ ಶ್ರೀಮಂತರು ಅಂತಾಗಲಿ ಬರಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪ್ರೇಕ್ಷಕ ಬಂದು ಸಿನಿಮಾ ನೋಡ್ತಾನೆ. ಓಕೆ, ಬಡವ ಅದಕ್ಕೆ ಕಲೆಗೆ, ಆಮೇಲೆ ಎಂಟರ್ಟೈನ್ಮೆಂಟ್ಗೆ, ಸ್ಪೋರ್ಟ್ಸ್ಗೆ, ಇದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಬಡವ ಶ್ರೀಮಂತ ಅಂತ ಯಾವುದೇ ಭೇದ ಭಾವ ಬರಲ್ಲ. ಒಂದು ನನಗೆ ಕೆಲಸ ಇದೆ, ನಾನು ಕೆಲಸ ಮಾಡ್ತೀನಿ. ನಾವು ಪ್ರೂವ್ ಮಾಡ್ತಿದ್ದೀವಿ ಕನ್ನಡ ಚಿತ್ರರಂಗ ಇಲ್ಲಿಲ್ಲ ಸ್ವಾಮಿ, ಕನ್ನಡ ಚಿತ್ರರಂಗ ಎಲ್ಲೋ ಇದೆ ಅಂತ. ಇಷ್ಟೇ ಬಿಟ್ಟರೆ ಇನ್ನು ಕೆಲಸಕ್ಕೆ ಬರೆದವರು ಮಾತಾಡ್ಬೋದು, ಕೆಲಸ ಇಲ್ದವರು ಮಾತಾಡ್ಬೋದು. ಸೊ ನನಗೆ ಒಂದೇ, ನನ್ನ ತಾಯಿ, ನನ್ನ ಕನ್ನಡ ಸಿನಿಮಾ ನಮ್ಮದು. ನಾವು ಯಾವತ್ತೂ ಎತ್ತಿಡಿಬೇಕು, ನಮ್ಮ ಬಾವುಟ ಅಷ್ಟು ಹಾರಬೇಕು ಅಂತ ಅದಕ್ಕೆ ಫೈಟ್ ಮಾಡ್ತೀವಿ. ಬಿಟ್ಟರೆ ಬೇರೆ ಯಾರೇ ಏನೇ ಹೇಳಿದ್ರು ಥ್ಯಾಂಕ್ ಯು ಸೊ ಮಚ್, ಲವ್ ಯು ಅವ್ರಿಗೆ. ಡೇ ಬೈ ಡೇ ಗ್ಲೋ ಆಗ್ತಿದ್ರಲ್ಲ, ಸೀಕ್ರೆಟ್ ಏನು ಸರ್? ಏಜ್ ಆಗಲ್ಲ, ಯಾವುದೋ ಗರ್ಲ್ ಫ್ರೆಂಡ್ಗಳು ಸಿಕ್ಕಲಿಲ್ಲ, ನೋಡೋಣ, ಟ್ರೈ ಮಾಡೋಣ. ಅಯ್ಯೋ ಹುಷಾರು, ನಮ್ಮ ಮೇಡಮ್ ಗಿಡಮ್ ಗೊತ್ತಿದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.